ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ಇನ್ನೇನು ಆಷಾಢ ಮಾಸ ಮುಗಿತಾ ಇದೆ. ಇದು ಆಷಾಢ ಮಾಸದ ಕೊನೆ ಶುಕ್ರವಾರ. ಹಾಗಾಗಿ ಇನ್ನೂ ಯಾರೆಲ್ಲ ಆಷಾಢ ಮಾಸದ ಪೂಜೆಗಳನ್ನ ಮಾಡಿಲ್ಲ, ದೇವಿಗೆ ಮಡ್ಲಕ್ಕಿ ಕೊಟ್ಟಿಲ್ಲ, ದೀಪಾರಾಧನೆ ಮಾಡಿಲ್ಲ, ಈ ದಿನ ಮಾಡಬಹುದು. ಇದೇ ಆಗಸ್ಟ್ 2026 7ನೇ ತಾರೀಕು ಶುಕ್ರವಾರ, ಕೃಷ್ಣ ಪಕ್ಷದ ನವಮಿ ತಿಥಿ, ಕೃತಿಕಾ ನಕ್ಷತ್ರ, 2 ಶುಭ ಯೋಗಗಳಿಂದ ಕೂಡಿರುವಂಥ ಈ ದಿನ ಆಷಾಢ ಶುಕ್ರವಾರದ ಪೂಜೆನ ಮಾಡಬಹುದು. ಯಾರೆಲ್ಲ ಇನ್ನೂ ಮಾಡಿಲ್ಲ ಈ ದಿನ ಮಾಡಿಬಿಡಿ. ಯಾಕಂದರೆ ಮತ್ತೆ ನೀವು ಮಾಡಬೇಕು ಅಂದರೆ ಇನ್ನೂ 1 ವರ್ಷ ಕಾಯಬೇಕಾಗತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ದಿನ ವೃದ್ಧಿ ಯೋಗ ಮತ್ತು ಧ್ರುವ ಯೋಗ ಇರುತ್ತೆ. ವೃದ್ಧಿ ಯೋಗ ಆಗಸ್ಟ್ 6ನೇ ತಾರೀಕು ಮಧ್ಯಾಹ್ನ 3 ಗಂಟೆಯಿಂದ ಆಗಸ್ಟ್ 7ನೇ ತಾರೀಕು ಶುಕ್ರವಾರ ಮಧ್ಯಾಹ್ನ 12 ಗಂಟೆ 10 ನಿಮಿಷದ ತನಕ ಇರುತ್ತೆ. ಹಾಗೆ ಧ್ರುವ ಯೋಗ ಕೂಡ 7ನೇ ತಾರೀಕು ಮಧ್ಯಾಹ್ನ 12:10ರಿಂದ ಆಗಸ್ಟ್ 8ನೇ ತಾರೀಕು ಬೆಳಗ್ಗೆ 9 ಗಂಟೆ ತನಕ ಇರುತ್ತೆ. ಅಂದರೆ ಈ ದಿನ ಪೂರ್ತಿ 2 ಶುಭಯೋಗಗಳಿರುತ್ತೆ. ಹಾಗಾಗಿ ಬೆಳಗ್ಗೆ ಅಥವಾ ಸಂಜೆ ಮನೆಯಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡುವಂಥವ್ರು, ನಿಂಬೆಹಣ್ಣಿನ ದೀಪಾರಾಧನೆ ಮಾಡುವಂಥವ್ರು, ಅಥವಾ ದೇವರಿಗೆ ಮಡ್ಲಕ್ಕಿ ಕೊಡಬೇಕು ಅಂದ್ಕೊಂಡಿರೋರು, ನಿಮ್ಮ ಮನೆ ದೇವರ ದರ್ಶನ ಮಾಡಬೇಕು ಅಂದ್ಕೊಂಡಿರೋರು ಈ ದಿನ ಮಾಡಬಹುದು. ತುಂಬಾ ಒಳ್ಳೆಯ ಶುಭ ದಿನ ಇದೆ. ಈ ಆಷಾಢ ಪೂಜೆ ಮುಗಿದೋಗ್ಬಿಟ್ರೆ ಇನ್ನು ಶ್ರಾವಣ ಮಾಸಕ್ಕೆ ಸಿದ್ಧತೆ ಮಾಡ್ಕೋಬೇಕು. ಹಬ್ಬಕ್ಕೂ ಕೂಡ ಮನೆ ಕ್ಲೀನ್ ಮಾಡುವಂಥದ್ದು, ಶಾಪಿಂಗ್ ಮಾಡುವಂಥದ್ದು, ತಯಾರಿ ಮಾಡ್ಕೊಳ್ಳೋವಂಥದ್ದು ಇದೆಲ್ಲ ಕೂಡ ಇದ್ದೇ ಇರುತ್ತೆ ಅಲ್ವಾ. ಶ್ರಾವಣ ಮಾಸ ಅಂದರೆ ಪ್ರತಿದಿನ ಒಂದೊಂದು ಹಬ್ಬ ಇದ್ದೇ ಇರುತ್ತೆ. ಹಾಗಾಗಿ ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಶ್ರಾವಣ ಮಾಸದ ಸಿದ್ಧತೆ ಮತ್ತು ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಈಗ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂಡ ಎಲ್ಲ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಲ್ವಾ. ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ನಲ್ಲಿ ಗೆಳತಿ ದಿನಚರಿ ಅಂತ, ಆ ಚಾನಲ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡ್ಕೋಬೇಕು, ಹೇಗೆ ಕಳಸದ ಅಲಂಕಾರ ಮಾಡಬೇಕು, ಹೇಗೆ ಕಳಸ ಇಡಬೇಕು, ಕಳಸದ ಒಳಗಡೆ ಏನೇನೆಲ್ಲ ಹಾಕಬೇಕು, ಹಾಗೆ ತಟ್ಟೆಗಳೆಲ್ಲ ಯಾವ ರೀತಿ ಜೋಡಿಸ್ಬೇಕು, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ವಿವರವಾಗಿ ತಿಳಿಸಿದ್ದೀನಿ. ಹೊಸಬ್ರು ಯಾರಾದರೂ ಇನ್ನೂ ಆ ವಿಡಿಯೋಗಳನ್ನ ನೋಡಿಲ್ಲ ಅಂದರೆ ನೀವು ಈಗಲೇ ಚೆಕ್ ಮಾಡಿ ನೋಡಬಹುದು. ಬನ್ನಿ, ಇದೇ ಕೊನೆ ಆಷಾಢ ಶುಕ್ರವಾರದ ಪೂಜೆ ಸಮಯನ ಕೂಡ ತಿಳಿಸ್ಕೊಡ್ತೀನಿ. ಬೆಳಗಿನ ಬ್ರಾಹ್ಮಿ ಮುಹೂರ್ತ 4 ಗಂಟೆ 20 ನಿಮಿಷದಿಂದ 5 ಗಂಟೆ 15 ನಿಮಿಷದ ತನಕ ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದ ಪೂಜೆನ ಮಾಡಬಹುದು. ಆ ನಂತರ ಈ ಸಮಯದಲ್ಲಿ ಮಾಡೋಕ್ಕಾಗಲಿಲ್ಲ ಅನ್ನೋರು 5:30ರಿಂದ ಬೆಳಗ್ಗೆ 7:30 ತನಕ ಕೂಡ ಮಾಡಬಹುದು. ಆಮೇಲೆ 9 ಗಂಟೆಯಿಂದ 10 ಗಂಟೆ ತನಕ ಕೂಡ ಮಾಡಬಹುದು. ಮತ್ತು ಮಧ್ಯಾಹ್ನದ ಅಭಿಜಿತ್ ಮುಹೂರ್ತ 12 ಗಂಟೆ 10 ನಿಮಿಷದಿಂದ 12:50 ತನಕ ಈ ಸಮಯದಲ್ಲಿ ಕೂಡ ಪೂಜೆ ಮಾಡ್ಬೋದು. ಅಂದರೆ ಮಧ್ಯಾಹ್ನದ ಹೊತ್ತು ದೇವಸ್ಥಾನದಲ್ಲಿ ದೀಪ ಹಚ್ಚುವಂಥದ್ದು, ರಾಹುಗಾಲದಲ್ಲಿ ಹಚ್ಚಿದ್ರೆ ತುಂಬ ಒಳ್ಳೆಯದು, 10:30ರಿಂದ 12 ಗಂಟೆ ತನಕ. ಹಾಗೆ ಅಕಸ್ಮಾತ್ ಏನಾದರೂ ಬೆಳಗ್ಗೆ ಪೂಜೆ ಮಾಡೋದು ತಡ ಆಯಿತು ಅಂದರೆ ಈ ಅಭಿಜಿತ್ ಮುಹೂರ್ತದಲ್ಲಿ ಕೂಡ ಪೂಜೆ ಮಾಡಬಹುದು. ಇನ್ನು ಅಮೃತ ಗಳಿಗೆ ಇರುತ್ತೆ ಈ ದಿನ ಸಂಜೆ 4:30ರಿಂದ 5:50 ತನಕ. ನೀವು ಸಂಜೆ ಪೂಜೆ ಮಾಡುವಂಥವ್ರು ಸಾಮಾನ್ಯವಾಗಿ ಶುಕ್ರವಾರ ದಿನ ಗೋಧೂಳಿ ಸಮಯದಲ್ಲಿ ಮಾಡಬೇಕು. ಅಂದರೆ 5:30ರಿಂದ 7 ಗಂಟೆ ತನಕ ಮಾಡಬಹುದು. ಆದರೆ ಈ ದಿನ ಈ ಸಮಯದಲ್ಲಿ ಅಮೃತ ಗಳಿಗೆ ಇರುತ್ತೆ, 4:30ರಿಂದನೇ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ನೀವು ಸಂಜೆ ಪೂಜೆ ಕೂಡ 4:30ರಿಂದನೇ ಸ್ಟಾರ್ಟ್ ಮಾಡಿದ್ರೆ ಅಮೃತ ಗಳಿಗೆಯಲ್ಲಿ ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ. ಅಥವಾ ಶುರು ಮಾಡೋದು ಈ ಸಮಯದಲ್ಲಿ ಶುರು ಮಾಡಿ ಅದು ಎಷ್ಟೊತ್ತಿಗೆ ಬೇಕಾದರೂ ಮುಗಿಲಿ. ಹಾಗಾಗಿ ಸಂಜೆ ಪೂಜೆ ಮಾಡುವಂಥವ್ರು 4:30ರಿಂದನೇ ಸ್ಟಾರ್ಟ್ ಮಾಡ್ಕೋಬೇಕು. ಇದಿಷ್ಟು ಕೂಡ ಕೊನೆ ಆಷಾಢ ಶುಕ್ರವಾರದ ಪೂಜೆ ಸಮಯ ಆಗಿರುತ್ತೆ. ಇದೊಂದು ಚಿಕ್ಕ ಮಾಹಿತಿ. ಯಾರೆಲ್ಲ ಇನ್ನೂ ಆಷಾಢದ ಪೂಜೆಯನ್ನು ಮಾಡಿಲ್ಲ ಈ ದಿನ ಮಾಡಿ. ಲಕ್ಷ್ಮೀ ಪೂಜೆ ಹಾಗೆ ಶಕ್ತಿ ದೇವತೆಗೆ ನಿಂಬೆ ಹಣ್ಣಿನ ದೀಪಾರಾಧನೆ ಮಾಡುವಂಥದ್ದು. ನಾವು ಯಾವುದೇ ದೀಪಾರಾಧನೆ ಮಾಡಿದ್ರೂ 1 ವಾರ ಅಥವಾ 5 ವಾರ ಅಥವಾ 9 ವಾರ ಹೀಗೆ ಸಂಕಲ್ಪ ಮಾಡಿಕೊಂಡು ಮಾಡ್ತೀವಿ ಅಲ್ವಾ. ಹಾಗೆ ಆಷಾಢ ಮಾಸದಲ್ಲಿ ನಮಗೆ 4 ಶುಕ್ರವಾರ ಮಾತ್ರ ಸಿಗುತ್ತೆ. ಅದರಲ್ಲಿ ಕೆಲವರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಏನಾದರೂ ಇದ್ದರೆ 1 ವಾರ ಸ್ಕಿಪ್ ಆಗಿರುತ್ತೆ. ಅಂಥವರು ಮುಂದೆ ಶ್ರಾವಣ ಮಾಸದಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅಥವಾ ಒಂದು ಮಂಗಳವಾರನೂ ಕೂಡ ಸೇರಿಸ್ಕೊಂಡು ಇದೇ ಆಷಾಢ ಮಾಸದಲ್ಲಿ 5 ವಾರನ ಕಂಪ್ಲೀಟ್ ಮಾಡಬಹುದು. ಈ ರೀತಿ ಕೂಡ ಮಾಡಬಹುದು. ನಿಮ್ಮ ಅನುಕೂಲನ ನೋಡಿಕೊಂಡು ಮಾಡ್ಕೊಳ್ಳಿ. ಅಥವಾ 3 ವಾರ ಮಾಡಿದರೆ 3 ವಾರಕ್ಕೆ ಕೂಡ ನೀವು ಬಿಡಬಹುದು. ಕೊನೆ ವಾರದ ದೀಪಾರಾಧನೆ ಆದಮೇಲೆ ಕೆಲವರು ದೇವರಿಗೆ ಮಡ್ಲಕ್ಕಿನ ಕೊಡ್ತಾರೆ. ಅದು ನಿಮ್ಮ ಶಕ್ತಿಯಾನುಸಾರ ನೀವು ರೂಢಿ ಮಾಡ್ಕೊಂಡು ಬಂದಿದ್ದರೆ ಕೊಡಿ. ಇಲ್ಲ ಅಂದರೆ ಅಲ್ಲಿ ದೇವಸ್ಥಾನಕ್ಕೆ ಬಂದಿರೋವಂಥ ಹೆಣ್ಮಕ್ಳಿಗೆ 2 ಅಥವಾ 5 ಜನಕ್ಕೆ ಅರಿಶಿನ ಕುಂಕುಮ ಫಲ ತಾಂಬೂಲನ ಕೊಟ್ಟು ಆಶೀರ್ವಾದ ತಗೊಳ್ಳಿ. ಈ ರೀತಿ ಕೂಡ ಮಾಡಬಹುದು. ನಿಮ್ಮ ಶಕ್ತಿಯಾನುಸಾರ ನಿಮ್ಮ ಅನುಕೂಲಗಳನ್ನ ನೋಡಿಕೊಂಡು ಮಾಡಿ. ಇನ್ನೇನು ಭೀಮನ ಅಮಾವಾಸ್ಯೆ ಬರ್ತಾ ಇದೆ. ಜ್ಯೋತಿರ್ಭೀಮೇಶ್ವರ ವ್ರತ ಯಾವ ರೀತಿ ಮಾಡಬೇಕು, ಹಾಗೆ ಅಮಾವಾಸ್ಯೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ಈ ತಿಂಗಳಲ್ಲಿ ಬರುವಂಥ 2 ಗ್ರಹಣಗಳ ಬಗ್ಗೆ ಮಾಹಿತಿ, ಇದೆಲ್ಲದರ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ?